ಅಮೃತಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನೆಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡುರುಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಲಕ್ಷ್ಮೀ ಶುಭ ನೋಡ್ತಾ ಇದ್ದೇವೆ. ಅದರಲ್ಲಿ 31ನೇ ಪದ್ಯ. ಹಸಿವೆ ತೃಷ ಜರೆ ಮರಣ ರುಜಗ ರೋಗ ರುಜಿನಗಳೆಂಬ ಸುರ ಪಿಶಾಚಿಗಳ ಭಯವೆಂಬ ವ್ಯಸನ ಬರಬಾರದು ಎಂಬ ನಾರಾಯಣಗೆ ಪಶು ಮೊದಲಾಗಿ ನೆನೆಯದು. ಪರಮಾತ್ಮನಿಗೆ ಹಸಿವೆ, ನೀರಡಿಕೆ, ವೃದ್ಧಾಪ್ಯ, ಮರಣ, ರೋಗ ರುಜಿನ ಯಾವೂ ಇಲ್ಲ. ಅಸುರ ಪಿಶಾಚಿಗಳ ಭಯವಂತೂ ಇಲ್ಲವೇ ಇಲ್ಲ. ಇವೆಲ್ಲ ಆಗಬಾರ್ದು ಅಂಥೇಳಿ ನಾವು ಪರಮಾತ್ಮನನ್ನು ನೆನೆಸ್ತೇವೆ. ಅಂತಹ ಪರಮಾತ್ಮನಿಗೆ ಇವೆಲ್ಲ ಇದೆ ಅಂಥೇಳಿ ಚಿಂತನೆ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಹೇಳ್ತಾ ಇದ್ದಾರೆ, ಪರಮಾತ್ಮ ವೇದೋಪದೇಶ ಇತ್ಯಾದಿಗಳನ್ನು ಮಾಡ್ತಾ ಇದ್ದಾನೆ ಸಜ್ಜನರಿಗೆ. ಯಾಕೆ ಅಂದರೆ ಅವರು ಸಂಸಾರದ ದುಃಖದಿಂದ ದೂರವಾಗಬೇಕು, ವೇದದಿಂದ ತತ್ವಜ್ಞಾನವನ್ನು ಪಡೆದು ಮುಕ್ತರಾಗಬೇಕು ಎಂಬ ಉದ್ದೇಶ. ವೇದದ ಉದ್ದೇಶವು ಅದೇ ಆಗಿದೆ. ವೇದದ ಉದ್ದೇಶ ಅಂದರೆ ಪರಮಾತ್ಮನ ಉದ್ದೇಶ. ವೇದಗಳನ್ನು ಪ್ರಪ್ರಥಮವಾಗಿ ಲೋಕಕ್ಕೆ ಉಪದೇಶಿಸುವಂತಹ ಪರಮಾತ್ಮ ನಾರಾಯಣ ಆದ್ದರಿಂದ ಅವನನ್ನು ವೇದಗಳು ಎಲ್ಲವೂ ಅವನನ್ನು ವಿಷ್ಣು ರೂಪ ಅಂತ ಹೇಳಿ ಅವನನ್ನು ಗೌರವಿಸುತ್ತಾರೆ. ಪರಮಾತ್ಮ ತಾನೇ ಹೇಳಿದ್ದಾರೆ, ಶ್ರುತಿ ಸ್ಮೃತಿಗಳು ನನ್ನ ಶಾಸನಗಳು, ಯಾರು ಅದನ್ನು ಮೀರ್ತಾರೆಯೋ ಅವರು ನನ್ನನ್ನು ದ್ವೇಷಿಸಂತೆ ಆಗುತ್ತೆ, ಅವನು ನನ್ನ ಭಕ್ತನೇ ಅಲ್ಲ ಅಂತ ಹೇಳ್ತಾ ಇದ್ದಾನೆ ಪರಮಾತ್ಮ. ತಾನೇ ಸ್ವತಃ ಹೇಳಿದ್ದಾನೆ. ವಿಷ್ಣು ಸಹಸ್ರನಾಮದಲ್ಲಿಯೂ ಇದೇ ಬಂದಿದೆ, ಊರ್ಜಿತ ಶಾಸನ ಅಂತ ಹೇಳಿ. ಅಪೌರುಷೇಯವಾದ ದೋಷರಹಿತವಾದ ವೇದವನ್ನು ಲೋಕಹಿತಕ್ಕಾಗಿ ಪರಮಾತ್ಮ ತನ್ನಲ್ಲಿಟ್ಟುಕೊಂಡು ರಕ್ಷಿಸುತ್ತಿರಿದ್ದಳು ಪರಮಾತ್ಮಗೆ ನಾರಾಯಣ ಅಂತ ಕರೀತಾರೆ. ನಾರ ಅಂದರೆ ನಿರ್ದೋಷವಾದ ವೇದ. ಆ ನಿರ್ದೋಷವಾದ ವೇದಕ್ಕೆ ಪರಮಾತ್ಮ ಆಶ್ರಯನಾದ್ದರಿಂದ ನಾರಾಯಣ. ಪ್ರತಿ ಕಲ್ಪದ ಆದಿಯಲ್ಲೇ ಮೊದಲು ಚತುರ್ಮುಖ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿ ಪರಮಾತ್ಮ ಅವರಿಗೆ ಉಪದೇಶ ಮಾಡ್ತಾರೆ. ಹಾಗಂತ ಹೇಳಿ ಶ್ರುತಿಗಳು ಹೇಳ್ತಾ ಇವೆ. ಅನಾದಿ ಕಾಲದಿಂದಲೂ ಪ್ರತಿ ಕಲ್ಪದ ಆದಿಯಲ್ಲಿ ಪ್ರಪ್ರಥಮವಾಗಿ ವೇದವನ್ನು ಉಪದೇಶಿಸಬೇಕೆಂದರೆ ಆಗ ವೇದವೂ ಇತ್ತು, ಅದರಂತೆ ಅದನ್ನು ಉಪದೇಶಿಸುವನು ಇದ್ದಾನೆ. ಚತುರ್ಮುಖ ಬ್ರಹ್ಮದೇವರಂತೆ ಪರಮಾತ್ಮ ಹುಟ್ಟಿ ಬೆಳೆಯೋದಿಲ್ಲ. ಆದ್ದರಿಂದ ಹೇಳ್ತಾ ಇದ್ದಾರೆ, ಅನಾದಿಯಾದ ವಸ್ತುವಿನ ಬೆನ್ನ ಹಿಂದೆ ಅಂಟಿಕೊಂಡ ವಸ್ತುವು ಅನಾದಿಯಾಗಿರಬೇಕು ಅಂತ ಹೇಳಿ ಹೇಳ್ತಾರೆ. ವೇದ ಅನಾದಿತ್ವ ಇದು ಸಾಧನೆಗೆ ತಿಳ್ಕೊಳ್ಳೋದ್ರಲ್ಲಿ ಮುಖ್ಯವಾಗಿದೆ.
ವ್ಯಸನ ಬರಬಾರದು ಎನ್ನುವ ನಾರಾಯಣ ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮನಲ್ಲಿ ದೋಷವಿಲ್ಲ. ವೇದಗಳು ಅದನ್ನೇ ಹೇಳ್ತಾ ಇವೆ. ಪರಮಾತ್ಮನಲ್ಲಿ ವೇದಗಳಲ್ಲಿ ದೋಷ ಇದೆ ಅಂತ ಹೇಳಿದ್ರೆ ಮಹಾ ಅನರ್ಥ. ಮುಕ್ತಿಯನ್ನು ಕೊಡುವವನು ಪರಮಾತ್ಮ ಒಬ್ಬನೇ. ಆದ್ದರಿಂದ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಆ ಪರಮಾತ್ಮನಿಗೆ ಸ್ತೋತ್ರ ಮಾಡ್ತಾ ಇರಬೇಕು. ನಾರಾಯಣ ಶಬ್ದದಲ್ಲಿ ಹೇಳ್ತಾ ಇದ್ದಾರೆ. ನಾರ ಅಂದರೆ ನಿರ್ದೋಷಿ, ವೇದೋತ್ಪನ್ನ ಜ್ಞಾನ ಅಂಥೇಳಿ. ಅಯನ ಅಂತಂದರೆ ಅದಕ್ಕೆ ವಿಷಯನಾಗಿ ಆಶ್ರಯವೆನಿಸಿದವ ಅಂತ ಅರ್ಥ. ಹೀಗೆ ಪರಮಾತ್ಮ ನಿರ್ದೋಷನಾಗಿದ್ದಾನೆ. ಮಹಾಲಕ್ಷ್ಮೀ ದೇವಿ ಹೇಳ್ತಾ ಇದ್ದಾಳೆ, ಇಂತಹ ಪರಮಾತ್ಮ ನಿರ್ದೋಷನಾಗಿದ್ದಾನೆ, ನಿಕೃಷ್ಟನಾಗಿದ್ದಾನೆ ಅಂಥೇಳಿ ಹೇಳ್ತಾ ಇದ್ದಾರೆ. ದುಃಖಿಯಾದರೆ ಸುರರಾತೆಯ ಕಡೆದು ಮೋದವೇವುದಕ್ಕೆ ಧರೆಗಾಗೆ ಮಾಧವ ಬಾಹನೆ ಕೆಸರೋಳು ಮುಳುಗಿದ ಪರರ ಬಾಧೀಪ ಕೆಸರ ಬಿಡಿಸುವನೆ ಹೇಳ್ತಾ ಇದ್ದಾಳೆ ಮಹಾಲಕ್ಷ್ಮೀ ದೇವಿ. ಮಾಧವನೇ ತಾನು ದುಃಖಿಯಾಗಿದ್ದರೆ ದೇವತೆಗಳ ದುಃಖವ ಕಳೆದು ಸುಖ ಕೊಡುವುದಕ್ಕೋಸ್ಕರ ಭೂಮಿಗೆ ಬರ್ತಾನೇನು. ಕೆಸರಲ್ಲಿ ಮುಳುಗಿದವನು ಬೇರೆಯವರನ್ನು ಆ ಬಾಧಿಸುವ ಕೆಸರಿನಿಂದ ಬಿಡಿಸ್ತಾನೇನು ಅಂತೇಳಿ ಹೇಳ್ತಾ ಇದ್ದಾರೆ. ಅನಾದಿ ಕಾಲದಿಂದಲೂ ಪರಮಾತ್ಮ ನಿರ್ದೋಷನಾಗಿದ್ದಾನೆ, ನಿರ್ದುಃಖನಾಗಿದ್ದಾನೆ. ಇನ್ನೊಬ್ಬರನ್ನು ಆಶ್ರಯಿಸುವ ಜೀವ ಸ್ವಭಾವ ಪರಮಾತ್ಮನದಲ್ಲ. ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ, ಸರ್ವೋತ್ಕೃಷ್ಟನಾಗಿದ್ದಾನೆ, ಸರ್ವಶಕ್ತನಾಗಿದ್ದಾನೆ, ಸರ್ವತಂತ್ರ ಸ್ವತಂತ್ರನಾಗಿದ್ದಾನೆ. ಇಂತಹ ಪರಮಾತ್ಮ ದುಃಖದ ಸಂಸಾರದಲ್ಲಿ ಬಿದ್ದ ಜೀವರನ್ನು ಉದ್ಧಾರ ಮಾಡ್ತಾನೆ. ಅವನಿಗೆ ಯಾರ ಆಶ್ರಯವೂ ಬೇಕಾಗಿಲ್ಲ. ಮಾಧವ ಅನ್ನುವ ಶಬ್ದದಲ್ಲಿ ಮಾ ಅಂದರೆ ವಿದ್ಯೆ, ಧವ ಅಂದರೆ ಸ್ವಾಮಿ. ಪರಮಾತ್ಮ ವಿದ್ಯಾಧಿಪತಿಯಾಗಿದ್ದಾನೆ, ಪರಂಜ್ಯೋತಿ ಸ್ವರೂಪ ಅಂತ ಹೇಳ್ತಾರೆ. ಅಂತಹ ಸರ್ವೋತ್ತಮನಾಗಿರುವಂತಹ ಪರಮಾತ್ಮ ಜ್ಞಾನ ಸೂರ್ಯನಾಗಿರುವಂತಹ ಪರಮಾತ್ಮ ಅಘಟಿತ ಘಟನಾ ಪಟುವಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಪರಮಾತ್ಮ ಅವನಿಗೆ ಜಗತ್ತು ಮಣಿಯುತ್ತೆ ಹೊರತು ಅವನು ಯಾರಿಗೂ ಮಣಿಯೋದಿಲ್ಲ. ಮಾಯಾಮಯವಾಗಿರುವಂತಹ ಶರೀರ ಮನಸ್ಸುಗಳನ್ನು ನಿರ್ಮಾಣ ಮಾಡಿ ಗ್ರಹಣ ಮಾಡಬೇಕು ಅಂತ ಹೇಳಿ ಶ್ರವಣಾದಿಗಳನ್ನು ಮಾಡಿ ತತ್ವಗಳನ್ನು ಪಡಿಬೇಕು. ಆದರೆ ತಾನೇ ಗ್ರಂಥ ರಚನೆ ಮಾಡಿದನ್ನು ತಾನೇ ಶ್ರವಣ ಮಾಡ್ತಾನೇನೋ. ಆದ್ದರಿಂದ ಕರುಣಾ ಸಮುದ್ರನಾಗಿರುವಂತಹ ಪರಮಾತ್ಮನಿಗೆ ಇಂತಹ ದೋಷಗಳನ್ನು ಎಂದೂ ಯಾವ ಕಾಲಕ್ಕೂ ಹೇಳಬಾರದು ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಪರಮಾತ್ಮ
ಈಶ್ವರನಾಗಿದ್ದಾನೆ, ಸರ್ವತಂತ್ರ ಸ್ವತಂತ್ರನಾಗಿದ್ದಾನೆ, ಸರ್ವಶಕ್ತನಾಗಿದ್ದಾನೆ. ಆಯಾ ಜೀವಿಗಳ ಯೋಗ್ಯತಾನುಸಾರ ಅವರಿಗೆ ಏನು ಕೊಡಬೇಕೋ ಅದನ್ನು ಪರಮಾತ್ಮ ಕೊಡ್ತಾನೆ. ಸಜ್ಜನರ ರಕ್ಷಣೆಗೋಸ್ಕರ ಪರಮಾತ್ಮ ಅವತಾರ ಮಾಡ್ತಾನೆ, ಅವರಿಗೆ ಸಹಾಯ ಮಾಡ್ತಾನೆ. ಆ ಸಜ್ಜನರು ತಮ್ಮ ಜೀವನದ ಸಂಗ್ರಾಮದಲ್ಲಿ ಜಯಶೀಲರಾಗುವಂತೆ ಮಾಡುವವನು ಅವನೇ, ಆನಂತರ ಮುಕ್ತಿಯನ್ನು ಕೊಡುವವನು ಅವನೇ. ದೈತ್ಯರಲ್ಲಿ ಅಸುರತ್ವ ಅದು ಸ್ವಾಭಾವಿಕವಾಗಿದೆ. ಅದನ್ನು ನಾಶ ಮಾಡದೆ ಪರಮಾತ್ಮ ಆ ಅಸುರರಲ್ಲಿ ಅಸುರತ್ವನ್ನೇ, ಅದು ಸ್ವಾಭಾವಿಕವಾದ್ದರಿಂದ ನಾಶ ಮಾಡದೆ ವಿಕಾಸಗೊಳಿಸಿ ಅವರಿಗೆ ಅವರ ಯೋಗ್ಯವಾದ ಗತಿಯನ್ನು ಪರಮಾತ್ಮ ಕೊಡ್ತಾನೆ. ಇದು ಅವನ ಸತ್ಯ ಸಂಕಲ್ಪ. ಎಲ್ಲ ಕಾಲಕ್ಕೂ ಪರಮಾತ್ಮ ಅವರವರ ಯೋಗ್ಯತೆಗನುಸಾರವಾಗಿ ಅವರಿಗೆ ಪರಮಾತ್ಮ ರಕ್ಷಣೆ ಮಾಡ್ತಾನೆ. ಪರಿತ್ರಾಣಾಯ ಸಾಧೂನಾಂ ಹೇಳಿದ್ದಾರೆ. ಸಾಧುಗಳನ್ನು ರಕ್ಷಣೆ ಮಾಡಿಯೇ ಮಾಡ್ತಾನೆ ಪರಮಾತ್ಮ. ಪರಮಾತ್ಮ ನಾರಾಯಣ ಮೋಕ್ಷದಾತವಾದ್ದರಿಂದ ನಿತ್ಯ ಮುಕ್ತನಾಗಿದ್ದಾನೆ. ಮಾಧವ ಅಂತ ಹೇಳು ಪರಮಾತ್ಮ ನಾರಾಯಣ ಪ್ರಸಿದ್ಧನಾಗಿದ್ದಾನೆ. ಮಾಧವ ಅಂತಂದರೆ ಲಕ್ಷ್ಮೀಪತಿ. ಲಕ್ಷ್ಮೀ ಬ್ರಹ್ಮಾದಿಗಳ ಸ್ವಾಮಿಯಾಗಿದ್ದಾನೆ ಪರಮಾತ್ಮ. ಹೇಳ್ತಾ ಇದ್ದಾರೆ, ಮಾಧವ ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ, ಸರ್ವೋತ್ಕೃಷ್ಟನಾಗಿದ್ದಾನೆ, ಜ್ಞಾನ ಸ್ವರೂಪನಾಗಿದ್ದಾನೆ. ಜಗತ್ತಿಗೆ ಸ್ವಾಮಿಯಾಗಿದ್ದಾನೆ, ಸ್ವತಂತ್ರನಾಗಿದ್ದಾನೆ, ತನ್ನ ಇಚ್ಛೆಯಂತೆ ಈ ಜಗತ್ತನ್ನು ನಡೆಸ್ತಾ ಇದ್ದಾನೆ. ಅಂತ ಹೇಳ್ತಾ ಇದ್ದೆ. ಇಲ್ಲಿ ಹೇಳ್ತಾ ಇದ್ದಾರೆ, ಬಹೂನಿ ಮೇ ವ್ಯತಿತಾನೆ ಜನ್ಮಾನಿ ತವ ಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ಥ ಪರಂತಪ. ಕೃಷ್ಣನಿಗೆ ತನ್ನ ಜನ್ಮಗಳೆಲ್ಲವೂ ಅವತಾರಗಳೆಲ್ಲವೂ ಗೊತ್ತು, ಅರ್ಜುನಿಗೆ ಗೊತ್ತಿಲ್ಲ. ಆದ್ದರಿಂದ ಕೃಷ್ಣನಿಗೂ ಲೀಲಾವತಾರ. ಇತರ ದೇವತೆಗಳೇ ರೀತಿಯಾಗಿಲ್ಲ. ಪರಮಾತ್ಮ ತನ್ನ ಸ್ವೇಚ್ಛೆಯಿಂದ ಅನಂತ ರೂಪಗಳನ್ನು ಧರಿಸ್ತಾನೆ. ಎಲ್ಲರ ಜೀವನಂತೆ ಹುಟ್ಟೋದಿಲ್ಲ. ಪರಮಾತ್ಮನಿಗೆ ಯಾರ ಭಯವೂ ಎಂದು ಯಾವ ಕಾಲಕ್ಕೂ ಇಲ್ಲವೇ ಇಲ್ಲ. ಯಾರು ಆ ಪರಮಾತ್ಮನನ್ನು ಸ್ಮರಣೆ ಮಾಡ್ತಾರೆಯೋ ಅಂಥ ಭಕ್ತರ ಭಯವನ್ನು ಪರಿಹರಿಸುವವನು ಅವನು. ಮಾಧವ ಅಂತಂದರೆ ಮಧು ಅನ್ನುವ ದೈತ್ಯನನ್ನು ಕೊಂದ ಅರ್ಥವೂ ಇದೆ, ಕೊಂದವನು ಅಂತ ಅರ್ಥವೂ ಇದೆ. ಈ ರೀತಿಯಾಗಿ ವೈಕುಂಠದಲ್ಲಿರುವಂತಹ ದಿವ್ಯ ದೇಹದಿಂದ ಇರುವಂತಹ ಪರಮಾತ್ಮ ಮರ್ತ್ಯಾವತಾರ ಹಿಸ್ವಿಹ ಮರ್ತ್ಯ ಶಿಕ್ಷಣಂ ರಕ್ಷೋವಧಾಯೈವ ನ ಕೇವಲಂ ವಿಭೋ. ಮಾನವರಂತೆ ಬಾಳಬೇಕಾದರೆ ಏನು ಮಾಡಬೇಕು ಅಂತ ಹೇಳಿ ಅದನ್ನು ತೋರಿಸುವುದಕ್ಕಾಗಿ ಪರಮಾತ್ಮ ಅವತಾರವನ್ನು ಮಾಡ್ತಾನೆ. ಕೇವಲ ರಾಕ್ಷಸ ವಧೆಗಾಗಿ ಅಲ್ಲ. ಅವತಾರ ಮಾಡದೆ
ತನ್ನ ಲೋಕದಲ್ಲಿಯೇ ಇದ್ದ ಆ ರಾಕ್ಷಸರನ್ನು ಕೊಲ್ಬೋದು. ಜನರ ಉಪಕಾರಕ್ಕಾಗಿ ಪರಮಾತ್ಮ ಅವತಾರವನ್ನು ತೆಗೆದುಕೊಳ್ತಾನೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಬೊಮ್ಮನಾಲಯದಲ್ಲಿ ಇದ್ದವಗೆ ಲಯವುಂಟೆ, ಜನ್ಮ ಲಯವಿಲ್ಲದವನಿಗೆ. ಅಮ್ಮಿಯ ನುಡಿಸಿದ್ದ ಯಶೋದೆಯಾಗಿದ್ದಳೆ, ಅಮ್ಮ ಇವಗೆ ಹಸಿ ತೃಷೆಯುಂಟೆ. ಬ್ರಹ್ಮನ ಮನೆಯಲ್ಲಿರುವಂತಹ ಪರಮಾತ್ಮನಿಗೆ ಲಯ ಎಂದಾದರೂ ಇದೇನು? ಸರ್ವಥಾ ಇಲ್ಲ. ಜನ್ಮ ಮತ್ತು ಲಯಗಳ ಇಲ್ಲದೇ ಇರುವಂತಹ ಪರಮಾತ್ಮನಿಗೆ ಎದೆ ಹಾಲನ್ನು ಕುಡಿಸಿದ ಯಶೋದೆ ನಿಜವಾಗಿಯೂ ಅಮ್ಮ ಆಗಿದ್ದಳೇನು? ಅವನಿಗೆ ಹಸಿವೆ ತೃಷೆಗಳಿವೆಯೇನು? ಸರ್ವಥಾ ಇಲ್ಲ ಅಂತ ಹೇಳ್ತಾರೆ. ಬ್ರಹ್ಮನ ಮನೆ ಸತ್ಯಲೋಕ. ಅಲ್ಲಿರುವ ಬ್ರಹ್ಮನಿಗೆ ಆ ಲೋಕದ ಜೊತೆಗೆ ಕಲ್ಪ ಪ್ರಳಯದಲ್ಲಿ ಲಯ ಉಂಟು. ಪರಮಾತ್ಮನು ಅಲ್ಲಿರ್ತಾನೆ, ಅವನಿಗೆ ಮಾತ್ರ ಲಯ ಇಲ್ಲವೇ ಇಲ್ಲ. ಬೊಮ್ಮನ ಮನೆಯಲ್ಲಿ ರನ್ನ ಪೀಠದೆ ಕುಳಿತು ಒಮ್ಮನ ದಿನೇಹವ ಮಾಡುವ, ನಿರ್ಮಲ ಪೂಜೆಯ ಕೈಕೊಂಬ ಶ್ರೀಕೃಷ್ಣ ಪರಬೊಮ್ಮ ಮೂರುತಿ ಹಸಿಗೆ ಬಾ. ಮುಂದೆ ಲಕ್ಷ್ಮೀ ಶೋಭಾಂದಲ್ಲಿ ಪದ್ಯ ಬರ್ತಾ ಇದೆ. ಬ್ರಹ್ಮದೇವರಿಗೂ ಆರಾಧ್ಯ ದೈವನಾಗಿದ್ದಾನೆ ಪರಮಾತ್ಮ. ಸೃಷ್ಟಿಕರ್ತನಾದ ಬ್ರಹ್ಮನನ್ನೇ ಸೃಷ್ಟಿ ಮಾಡುವನಾಗಿದ್ದಾನೆ ಪರಮಾತ್ಮ. ಇಂತಹ ಸರ್ವೋತ್ತಮನಾಗಿರುವಂತಹ ಪರಮಾತ್ಮನಿಗೆ ಸೃಷ್ಟಿಯೂ ಇಲ್ಲ, ಲಯವೂ ಇಲ್ಲ, ಏನೂ ಇಲ್ಲ. ಮತ್ತೆ ಹೇಳ್ತಾ ಇದ್ದಾರೆ, 3ನೇ ಚರಣದಲ್ಲಿ ಬರ್ತಾ ಇದೆ, ಜನ್ಮಲಯವಿಲ್ಲದವನಿಗೆ ಅಮ್ಮಿಯ ನುಡಿಸಿದ್ದ ಯಶೋದೆ ಅಮ್ಮ ಆಗಿದ್ಲೇನು? ಇಲ್ಲಿ ಹೇಳಬೇಕಾಗಿದೆ. ಇಲ್ಲೇನು ಹೇಳ್ತಾರೆ ಅಂದರೆ, ಇಲ್ಲಿ ಹೇಳ್ತಾ ಇದ್ದಾರೆ, ಯಾವನಿಗೆ ಜನ್ಮವೇ ಇಲ್ಲ ಅಂತಹವನಿಗೆ ಸ್ತನಪಾನ ಮಾಡಿಸುವಂತಹ ಯಶೋದೆ ಬೇಕೇನು, ಅವಶ್ಯಕತೆ ಇದೆ ಎನ್ನುವುದು ಕೇಳ್ತಾರೆ. ಇಲ್ಲಿ ಹೇಳ್ತಾ ಇದ್ದಾರೆ, ಬೊಮ್ಮ ಅಂತ ಎಲ್ಲೆಲ್ಲಿ ಹೇಳಿದ್ದಾರೆ. ಮುಂದೆ 3ನೇ ನುಡಿ, 25ನೇ ನುಡಿ, 58ನೇ ನುಡಿ, 83ನೇ ನುಡಿ, 94, 95, 101 ಎಲ್ಲ ಕಡೆಗೂ ಬೊಮ್ಮ ಶಬ್ದಕ್ಕೆ ಚತುರ್ಮುಖ ಬ್ರಹ್ಮ ಅಂತ ಹೇಳಿ ಮಾಡಿದ್ದಾರೆ. ಬೊಮ್ಮನ ಆಲಯ ಅಂತಂದರೆ ಬ್ರಹ್ಮಾಂಡ ಅಂತ ಇಟ್ಕೊಂಡ್ರೆ ಅಲ್ಲಿ ಪರಮಾತ್ಮ ಈಗಲೂ ಇದ್ದಾನೆ. ಸರ್ವತ್ರ ವ್ಯಾಪ್ತನಾಗಿರುವಂತಹ ಪರಮಾತ್ಮ ಈ ಬ್ರಹ್ಮಾಂಡದಲ್ಲೂ ಇದ್ದಾನೆ. ಈ ರೀತಿಯಾಗಿ ಪರಮಾತ್ಮ ಇಂದಿನ ಕಲ್ಪದಲ್ಲಿ, ಈ ಕಲ್ಪದಲ್ಲಿ, ಎಲ್ಲ ಕಲ್ಪದಲ್ಲಿದ್ದಾನೆ. ಅದಕ್ಕೋಸ್ಕರ ಲಯವಿಲ್ಲ ಅಂತ ಹೇಳಿ ಸಮರ್ಥನೆ ಮಾಡ್ತಾ ಇದ್ದಾರೆ. ಅವನಿಗೆ ಜನ್ಮವೂ ಇಲ್ಲ, ಲಯವೂ ಇಲ್ಲ. ಜನ್ಮ ಲಯ ಎರಡೂ ಇಲ್ಲದವನಿಗೆ ಸ್ತನ್ಯಪಾನ ಮಾಡಿದ್ದಕ್ಕೆ ಮಾತ್ರಕ್ಕೆ ಯಶೋದೆ ತಾಯಿ ಆಗ್ತಾಳೇನು? ಯಶೋಧ ತನೆಯ, ದೇವಕಿ ತನೆಯ ಅಂತೆಲ್ಲ ಪ್ರಸಿದ್ಧವಾಗಿದೆ. ಅವರಿಗೆ ಆ ಭಾಗ್ಯವನ್ನು ಕೊಡುವುದಕ್ಕೋಸ್ಕರ ಪರಮಾತ್ಮ ಆ ರೀತಿಯಾಗಿ ಅವತಾರವನ್ನು ತೆಗೆದುಕೊಂಡಿದ್ದಾನೆ. ಈ ರೀತಿಯಾಗಿ ಪರಮಾತ್ಮ ಎಲ್ಲ ಕಾಲದಲ್ಲಿಯೂ ಸೃಷ್ಟಿ, ಸ್ಥಿತಿ, ಪ್ರಳಯ ಎಲ್ಲ ಕಾಲದಲ್ಲಿಯೂ ನಾಶ ಹೊಂದದೇ ಇರುವಂತಹ ಪರಮಾತ್ಮನಿಗೆ ಈ ರೀತಿಯಾಗಿ ಕಲ್ಪಲತೆಯಲ್ಲಿ ಹೇಳ್ತಾರೆ,
ಮರಣವನ್ನು ಕನಸು ಸ್ವಪ್ನದಲ್ಲಿಯೂ ನೆನೆಸಬಾರ್ದು ಅಂತ ಹೇಳ್ತಾರೆ. ಬೊಮ್ಮನ ಪ್ರಳಯದಲ್ಲಿ ತನ್ನರಸಿಯೊಡಗೂಡಿ ಸುಮ್ಮನೆಯಾಗಿ ಮಲಗಿದ್ದ ಅಂತ ಹೇಳಿದ್ದಾರೆ. ಈ ರೀತಿಯಾಗಿ ಪರಮಾತ್ಮ ಹಸಿವೆ ದೃಶ್ಯ ಇಲ್ಲದೆ ಇರುವಂತಹ ಪರಮಾತ್ಮ ಹಾಲಿಗಾಗಿ ಅತ್ತ ಬೆಣ್ಣೆ ತಿಂದ ಎದ್ದು ಬಂದಿದೆ. ಇದೇನು ಅಂತಂದರೆ ಆ ಯಶೋದೆಗೆ, ನಂದ ಯಶೋದೆಯರಿಗೆ ಮಗನಾಗಿ ಹುಟ್ಟಿ ತನ್ನ ಲೀಲೆಯನ್ನು, ಬಾಲಲೀಲೆಯನ್ನು ತೋರಿಸಿ ಅವರಿಗೆ ಸಂತೋಷ ಕೊಡಬೇಕಾಗಿತ್ತು. ಆ ಸಂತೋಷ ಕೊಡುವುದಕ್ಕೋಸ್ಕರ ಪರಮಾತ್ಮ ಅವತಾರವನ್ನು ತೆಗೆದುಕೊಂಡಿದೆ. ಪರಮಾತ್ಮನಿಗೆ ಎಂದೂ ಯಾವ ಕಾಲಕ್ಕೂ ಲಯವೇ ಇಲ್ಲವೇ ಇಲ್ಲ. ಜನ್ಮವೇ ಇಲ್ಲದವನಿಗೆ ಲಯ ಎಲ್ಲಿಂದ ಬರಬೇಕು? ಆದ್ದರಿಂದ ಇಲ್ಲಿ ಮಹಾಲಕ್ಷ್ಮಿ ದೇವಿ ಹೇಳ್ತಾ ಇದ್ದಾಳೆ, ಪರಮಾತ್ಮನಿಗೆ ಹಸಿವೆ, ತೃಷೆ ಇಂಥದ್ದು ಯಾವುದೂ ಇಲ್ಲ. ಸರ್ವೋತ್ತಮನಾಗಿದ್ದಾನೆ, ಸರ್ವೋತ್ಕೃಷ್ಟನಾಗಿದ್ದಾನೆ, ಸರ್ವಸ್ವಾಮಿಯಾಗಿದ್ದಾನೆ. ಅಂತಹ ಪರಮಾತ್ಮನಿಗೆ ಇದು ಯಾವುದು ಸಿಕ್ಕಾಕೊಳ್ಳೋದಿಲ್ಲ ಅಂತ ಹೇಳ್ತಾ ಇದ್ದ. ಆಗ ಭಕ್ಷ ಭೋಜವಿತ್ತು ಪೂಜಿಸುವ ಯೋಗಿಗಳುಂಟೆ ಧನಧಾನ್ಯ, ಆಗ ದೊರಕುಂಬುದೇ ಪಾಕ ಮಾಡುವನ್ನೇ ಮತ್ತಾಗಲೆಲ್ಲಿದು ವಿಚಾರಿಸಿರೋ. ಬ್ರಹ್ಮ ಪ್ರಳಯದ ಸುದೀರ್ಘ ಕಾಲದಲ್ಲಿ ಪರಮಾತ್ಮನಿಗೆ ಭಕ್ಷ್ಯ ಭೋಜ್ಯಾದಿಗಳನ್ನಿಟ್ಟು ಯಾರು ಪೂಜಿಸಿದಾರಪ್ಪ? ಆವಾಗ ನೈವೇದ್ಯ, ಅಡಿಗೆ, ಅದಕ್ಕೆ ಧನಧಾನ್ಯ ಯಾರಿಗೆ ಸಿಕ್ಕಿದೆಯಪ್ಪ? ಆಗ ಅಡಿಗೆಯನ್ನು ಮಾಡುವಂತಹ ಅಗ್ನಿಯಲ್ಲಿತ್ತು. ಆದ್ದರಿಂದ ಮಹಾಲಕ್ಷ್ಮೀ ದೇವಿ ಹೇಳ್ತಾ ಇದ್ದಾಳೆ, ನಮ್ಮಂತೆ ಪರಮಾತ್ಮನಿಗೆ ಹಸಿವೆ, ತೃಷೆ, ನೀರಿಡಿಕೆ ಇಂಥದ್ದು ಯಾವುದೂ ಇಲ್ಲ. ಪ್ರಳಯ ಕಾಲದಲ್ಲಿಯೂ ಸಹ ಅವನು ಯಾವ ಆಹಾರವೂ ಅವನಿಗೆ ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾಳೆ. ವಿಚಾರಿಸಿರು ಅಂತ ಇದ್ದಾಳೆ. ನಿಮ್ಮ ಮನಸ್ಸಿಗೆ ಬಂದಂಗೆ ಮಾತಾಡಬೇಡ್ರಿ. ಎಂದು ಯಾವ ಕಾಲಕ್ಕೂ ನನ್ನ ಸ್ವಾಮಿಯಾಗಿರುವಂತಹ ಪರಮಾತ್ಮನಿಗೆ ಹಸಿವೆ, ನೀರಡಿಕೆ ಇಂತಹ ಯಾವ ದುಃಖಗಳು ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದನ್ನು ನಾಳಿನ ದಿವಸ ಮತ್ತೆ ನೋಡೋಣ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.